शिवानी और आप देख रहे हैं बीजापुर एक्सप्रेस। चलते हैं खबरों की ओर। ಈ ನದಿ ಪಾತ್ರದ ಮೂಲಕ 26 ಗೇಟ್ಗಳನ್ನ ತೆರೆದು ನಾರಾಯಣಪುರಕ್ಕೆ ಏನು 2 TMC ನೀರು ಬಿಟ್ಟರೆ ಇದನ್ನು ಖಂಡಿಸಿ ನಾವು ನಿನ್ನೆ ದಿವಸ ಅಖಂಡ ಕರ್ನಾಟಕ ರೈತ ಸಂಘ ನೇತೃತ್ವದಲ್ಲಿ ಡ್ಯಾಮಿನ ಮುಂಭಾಗದಲ್ಲಿ ನೀರಿನಲ್ಲಿ ಇಳಿದು ಸುಮಾರು 2.5-3 ತಾಸುವರೆಗೆ ನಾವು ಪ್ರತಿಭಟನೆ ಮಾಡಿದೆವು. ಅವಾಗ ಏನದು ಇವರು ಅಧಿಕಾರಿ ಎಚ್ಚೆತ್ತುಕೊಂಡು ಬೆಳಗಾವಿ ಪ್ರಾದೇಶಿಕ ಆಯುಕ್ತರು ನಮ್ಮ ಜಿಲ್ಲೆಯ ಕೆರೆಗಳಿಗೆ ನೀರನ್ನು ಹರಿಸ್ರಿ ತುಂಬ್ರಿ ತೆಕ್ಕೊಂಡು ಹೇಳಿ ಆದೇಶ ಮಾಡಿದರು. ಆದರೂ ಕೂಡ ಇವರು 2 TMC ನೀರು ತಮ್ಮದು ಏನಿತ್ತಲ್ಲ ಅದನ್ನು ನೀರು ಹರಿಸಿಬಿಟ್ಟಾರೆ ಇವರು. ಈ ರೀತಿ ಮಾಡಿ ಇವತ್ತು ರೈತರಿಗೆ ಕಣ್ಣಾಗ ಮಣ್ಣು ಹಾಕುವಂಥ ಕೆಲಸ ಮಾಡಕತ್ತಾರೆ. ಇದನ್ನು ಖಂಡಿಸಿ ನಾವು ಹೋರಾಟ ಮಾಡಿ ಇವ್ರು ಏನೋ ತಕ್ಕ ಪಾಠವನ್ನು ನಾವು ಮುಂದಿನ ದಿನಗಳು ಕಲಿಸ್ತೇವೆ ಅಂತಕ್ಕಂಥ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತೇವೆ. ಅಲ್ಲ ಸರ್ ಇಲ್ಲ ಕಳಿಸಿ ಸರ್, ಇಲ್ಲೇ ಕಳಿಸಿ ಅಲ್ಲ ಹತ್ತತ್ತು ಕೊಡ್ತೀವಿ ಕೊಟ್ಟು ಅವ್ರು ಮಾತಾಡಕ್ಕೆ ನಮ್ಮ ಜಿಲ್ಲಾ ರೈತನ ಹಾಳು ಮಾಡಕತ್ತ ನಾವು ನೀರು ಕೊಡೋಕೆ ಹೋರಾಟ ಮಾಡಿ ಶಂಕ ಹೊಡೆದು ನೀರು ಕೊಡಕತ್ತಿಲ್ಲ. ಹೇಳ್ತಾರೆ ಈ ಹೆಂಗೆ ಬಿಡತ್ತಾರೆ 26 ಗೇಟ್ ಓಪನ್ ಮಾಡ್ಯಾರ 2 TMC ನೀರು ಕೊಡ್ತೀವಿ ಅಂತ ಹೇಳ್ತಾರೆ. ಕುಡಿಲಾಕ ಬಾಡಿಂದಲ್ಲಿ 26 ಗೇಟ್ಗಳ ಮುಖಾಂತರ ನೀವು ಎಷ್ಟು ಪ್ರಮಾಣ ನೀರು ಬಿಡಾಕತ್ತೀರಿ? ಎಷ್ಟು ಕ್ಯೂಸೆಕ್ಸ್ ಮೇಲೆ ಹೊಂಟವು? 24 ತಾಸಿನಾಗ 1 TMC ಮೇಲೆ ಇರೋದು ಜೋರು ಬಿಟ್ರೆ ಈ ನಮ್ಮ ನೀರು ಉಳಿದೋ ಎಷ್ಟು ಅಲ್ರಿ ಡ್ಯಾಮ್ನಾಗ ಎಲ್ಲ ಕೂಡ 14 TMC ನೀರು ಕಡೆ ಇಲ್ಲ. ಮತ್ತು ನಮಗೆ ಕೊಡಾಕ್ತಾರೆ. ಎಲ್ಲ ತ್ಯಾಗ ಮಾಡಿದವರು ಹುಳಿ ಜಿಲ್ಲೆ ರೈತರು ಹಂತಗಳು ನೆಪ ಹೇಳ್ತಾರೆ. ಸ್ಕೀಮ್ ಆ ಸ್ಕೀಮ್ ಈ ಸ್ಕೀಮ್ ಯಾವ ಸ್ಕೀಮ್ ಯಾರಿಗೆ ಕೇಳಿ ಮಾಡ್ಯಾರ ಇವರು? ಒಂದು ಮನೆಗೆ ಕೊಟ್ಟರೆ ಮಾನಿಕ ದೃಷ್ಟಿ ಅದು ನಮ್ದು ಮನುಷ್ಯತ್ವ ನಮ್ಮಿಲ್ಲದ ಮನುಷ್ಯತ್ವ ಇಲ್ಲಂದಂಗೆ ಆಯ್ತಲ್ಲ ಇವರಿಗೆ. ಅದು ನಾವು ಧನ ದೇವು ಅವ್ರ ಅಷ್ಟೇ ಮನುಷ್ಯತ್ವ ಅದಾರನ್ರಿ ಅವ್ರ ಹತ್ರ. ಇಲ್ಲ ನೀವು ಮಾತಾಡಿ ಸರ್, ನಾ ಯಾರ ಜೊತೆ ಮಾತಾಡೋಂಗಿಲ್ಲ. ಬೇಕಂದ್ರೆ ಅದೇ ಬರೋಲ್ಲ. ನಮ್ಮನ್ನ ಹಾಳು ಮಾಡಕತ್ತಾರಂದ್ರೆ ಏನ್ರಿ? ಈಗ ಐತಿಲ್ಲ ಏನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಮನುಷ್ಯ ಬಂದಾಗ ಮಾಡೋದ್ರೆ ಹೆಂಗೆ ರೀ? ಡ್ಯಾಮ್ ಕಟ್ಟಿದ್ದು ನಮ್ಮ ಇಲ್ಲಿ ಲಕ್ಷಗಟ್ಟಲೆ ಹಾಕಿದೆ ಜಮೀನು ಕಳ್ಕೊಂಡು ಮನೆ ಮಠ ಕಳ್ಕೊಂಡು ಬೀದಿ ಪಾಲಾದವ್ರು ನಮ್ಮ ಜಿಲ್ಲಾ ರೈತರು. ನಮ್ಮನ್ನು ನೀರು ಕೊಡೋದೇ ಇವತ್ತು ಮನುಷ್ಯ ಬಂದ ನೀರು ಬೇಕಾಬಿಟ್ಟು ಹೇರಿಸ್ತಾರೆ ಅಂದ್ರೆ ಅರ್ಥ ಏನು? ಅವ್ರು ನೀರು ಹರಿಸೋ ಬಗ್ಗೆ ಚೀಫ್ ಇಂಜಿನಿಯರಿಗೆ ಗೊತ್ತಿಲ್ಲ ಅಂತ ಏನು ನಗಬೇಕು ಕಳ್ಬೇಕ್ರಿ? ಬಿಜಾಪುರ ಜಿಲ್ಲಾ ಬಾಗಲಕೋಟೆ ಜಿಲ್ಲಾ ಕಾವಲಿಗಳು ಮಾಡಿ ನೀರು ಮನವಿ ಕೊಟ್ಟು ಸರ್ ಸುಮಾರು ಗೊತ್ತಿಲ್ಲ ಅಂತ ಹೇಳ್ತಾರೆ. ನಾವು ಮನವಿ ಕೊಡ್ಲಕ್ಕೆ ಹೋದಾಗ ಆ ನೀರು ಕೊಡ್ರಿ ಅಂತ ಇನ್ನ ಮೀಟಿಂಗ್ ಮಾಡ್ತೀವಿ ಅವ್ರ ಪರ್ಮಿಷನ್ ತೋತೀವಿ ಅಂತ ಹೇಳ್ತಾರೆ. ಇದು ಏನು ಇಲ್ಲ ನೀರು ನೀರು ಬಿಡ್ತಾರ ಅಂದ್ರೆ ಹೆಂಗೆ? ಒಂದು ಬರೀ ಮೌಖಿಕ ಒಂದು ಕೇಳಿದ ತಕ್ಷಣ ಬಿಟ್ಬಿಡ್ತಾರ. ನಾವು ಈಗ 1ನೇ ತಾರೀಕು